ಪವರ್ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಚುನಾವಣೆ ಸಂಬಂಧ ಅಸ್ಸಾಂಗೆ ತೆರಳಿರುವಂತಹ ಡಿಸಿಎಂ ಡಿಕೆ ಪವರ್ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ದೇವತೆ ಮೊರೆ. ಚುನಾವಣೆ ಸಂಬಂಧ ಅಸ್ಸಾಂಗೆ ತೆರಳಲಿರುವ ಡಿಸಿಎಂ ಡಿಕೆ ಅಸ್ಸಾಂ ಪ್ರವಾಸದ ವೇಳೆಯೇ ಡಿಸಿಎಂ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಕಾಮಾಖ್ಯ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಡಿಕೆ ಶಿವಕುಮಾರ್ ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ಜೊತೆ ದೇಗುಲಕ್ಕೆ ಡಿಸಿಎಂ ಡಿಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಸಂಬಂಧ ಈಗಾಗಲೇ ಅಸ್ಸಾಂಗೆ ವರಿಷ್ಠರ ಆಗಮನ. ಅಸ್ಸಾಂ ಚುನಾವಣೆ ವೀಕ್ಷಕರಾದ ಬಳಿಕ ಡಿಕೆಶಿ ಪ್ರವಾಸ. ವರಿಷ್ಠರ ಜೊತೆಗೆ ಕಾಮಾಖ್ಯ ದೇಗುಲಕ್ಕೆ ಡಿಸಿಎಂ ಭೇಟಿಯನ್ನ ಕೊಟ್ಟಿರುವಂತದ್ದು. ಇತ್ತೀಚೆಗೆ ದೆಹಲಿಯಲ್ಲೂ ಪ್ರಿಯಾಂಕಾ ಗಾಂಧಿ ಜೊತೆ ಚರ್ಚೆಯಾಗಿತ್ತು. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಭೇಟಿಯಾಗಿದ್ರು ಡಿಸಿಎಂ. ಈಗ ಅಸ್ಸಾಂ ಪ್ರವಾಸದಲ್ಲಿಯೂ ನಡೆಯುತ್ತಾ ಮಾತುಕತೆ. ಇದೀಗ ಒಂದ್ ಕಡೆ ಪವರ್ ಫೈಟ್ ನಡೀತಾ ಇರುವಂತದ್ದು. ಅದ್ರ ಜೊತೆಗೆ ಇದೀಗ ಡಿಕೆ ಶಿವಕುಮಾರ್ ಅಸ್ಸಾಂಗೆ ಈಗ ಎಲೆಕ್ಷನ್ ಮುಂದಿರುವಂತಹ ಕಾರಣದಿಂದಾಗಿ ಅಸ್ಸಾಂ ಎಲೆಕ್ಷನ್ ಜವಾಬ್ದಾರಿಯನ್ನು ಸಹಿತ ಡಿಕೆ ಮೇಲೆ ಇರೋದ್ರಿಂದ ಇದೀಗ ಈಗಾಗಲೇ ಅಸ್ಸಾಂಗೆ ವರಿಷ್ಠರು ಆಗಮನವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಸಹಿತ ಅಸ್ಸಾಂಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನ ಸಹಿತ ಸಲ್ಲಿಸಿರುವಂತದ್ದು. ಇನ್ನು ಪ್ರಿಯಾಂಕಾ ಗಾಂಧಿ ಜೊತೆ ಇರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಈಗ ಅಲ್ಲಿ ಅಂದ್ರೆ ಫೈಟ್ ಮಧ್ಯೆ ಈ ಪವರ್ ಫೈಟ್ ಬಗ್ಗೆ ಮಾತುಕತೆ ನಡೆದಿರುತ್ತಾ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ನಡೆದಿರುತ್ತೆ. ಯಾಕಂದ್ರೆ ಈಗಾಗಲೇ ಇಲ್ಲಿರುವಂತಹ ಏನು ಶಾಸಕರು MLA ಏನಿದಾರೋ ಅವರು ಸಹಿತ ಇದೀಗ ಫಾರಿನ್ ಟೂರ್ ಹೋಗಿರುವಂತದ್ದು. ಎಲ್ಲದರ ಬಗ್ಗೆ ಮಾತುಕತೆ ನಡೆದಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಒಂದು ಕಡೆ ಪವರ್ ಫೈಟ್ ಗೊಂದಲ, ಮತ್ತೊಂದು ಕಡೆ ಅಸ್ಸಾಂ ಎಲೆಕ್ಷನ್ ಜವಾಬ್ದಾರಿ ಸಹಿತ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಮೇಲೆ. ಇದೀಗ ಸದ್ಯಕ್ಕೆ ಕಾಮಾಖ್ಯ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಶಕ್ತಿಶಾಲಿ ದೇವತೆಗಳ ಪೈಕಿ ಕಾಮಾಖ್ಯ ದೇವಾಲಯ ಕೂಡ ಒಂದು. ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಮಾಖ್ಯ ದೇವಸ್ಥಾನಗಳಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದ್ರ ಜೊತೆಗೆ ಅಲ್ಲಿಗೆ ಹೋಗಿ ಒಂದು ಪೂಜೆ ಮಾಡಿಸಿದ್ರೆ ತಮ್ಮ ಇಚ್ಛೆ ಎಲ್ಲವೂ ಕೂಡ ನೆರವೇರ್ತವೆ ಅನ್ನುವಂತಹದ್ದು ಕೂಡ ನಂಬಿಕೆ. ಆ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಹೋಗಿರುವಂತಹದ್ದು ಸಹಜವಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಪ್ರಮುಖವಾಗಿ ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ನೇಮಿಸಲಾಗಿದೆ. ಅಸ್ಸಾಂ ಚುನಾವಣೆಯ ಮೀಟಿಂಗ್ ಸಂಬಂಧ ಅವರು ಅಸ್ಸಾಂಗೆ ತೆರಳಿದ್ರು. ಅಲ್ಲಿ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ಪ್ರಿಯಾಂಕಾ ಗಾಂಧಿಯ ಜೊತೆಗೂ ಕೂಡ ಹೋಗಿ ದೇವಿಯ ದರ್ಶನ ಮಾಡಿ ಬಂದಿದ್ದಾರೆ. ನಾಯಕತ್ವ ವಿಚಾರ ಗೊಂದಲದ ಮಧ್ಯೆ ಇದೀಗ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ಹೋಗಿರುವಂತಹದ್ದು ರಾಜಕೀಯವಾಗಿಯೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಎಲ್ಲವನ್ನೂ ಕೂಡ ಡಿಕೆ ಶಿವಕುಮಾರ್ ನಡೆಸ್ತಿದ್ದಾರೆ. ಅದರ ಜೊತೆಗೆ ಇದೀಗ ಶಕ್ತಿಪೀಠಕ್ಕೂ ಕೂಡ ಹೋಗಿರುವಂತಹದ್ದು ಹೆಚ್ಚು ಚರ್ಚೆ ಆಗ್ತಾ ಇದೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. आगे